ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ರಾಜ್ಯ ರಾಜಕಾರಣದಲ್ಲಿ ಭಾರಿ ಸದ್ದು ಮಾಡುತ್ತಾ ಇದೆ. ಇದೀಗ ರಾಜ್ಯ ಸರ್ಕಾರ ತೆಗೆದುಕೊಂಡ ಒಂದು ನಡೆ ಭಾರಿ ಅನುಮಾನಕ್ಕೆ ಕಾರಣವಾಗಿದೆ. ಜೊತೆಗೆ ಕೇಂದ್ರ ಸರ್ಕಾರದ ಮೇಲೂ ಒಂದು ಆರೋಪ ಕೇಳಿ ಬರ್ತಾ ಇದೆ. ಏನದು ಬನ್ನಿ ನೋಡೋಣ. ರನ್ಯಾ ಕೇಸ್ನಲ್ಲಿ ಸರ್ಕಾರದ ಅಚ್ಚರಿ ನಡೆ. ಯಾರ್ಯಾರನ್ನ ರಕ್ಷಿಸುತ್ತಿದೆ ಕಾಂಗ್ರೆಸ್ ಪಡೆ. ಸ್ಯಾಂಡಲ್ವುಡ್ನಲ್ಲಿ ಮಿಣುಕಿನ ಬಳ್ಳಿಯಾಗೋ ಆಸೆ, ಆದ್ರೆ ಅದಕ್ಕೂ ಹೆಚ್ಚಾಗಿ ದುಡ್ಡಿನ ಹೆಬ್ಬಯಕೆ. ಈ ಹೆಣ್ಣಿಗೆ ಮಾತ್ರ ಹೊನ್ನಿನ ಮೇಲೆ ಬಯಕೆಯಲ್ಲ, ವಿಪರೀತ ವ್ಯಾಮೋಹ. ಅದೇ ಚಿನ್ನದಂತಿದ್ದ ರನ್ಯಾಳ ಕೈಗೆ ಕಬ್ಬಿಣದ ಕೊಳ ತೊಡಿಸಿದೆ. ಆದ್ರೆ ಚಿನ್ನದ ಕೋಳಿಯ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದ್ದು ಸಿಐಡಿ ತನಿಖೆಗೆ ಕೊಕ್ಕೆ ಬಿದ್ದಿದೆ. ಸ್ಯಾಂಡಲ್ವುಡ್ನ ಈ ಸ್ವರ್ಣ ಸುಂದರಿಯ ಕೇಸ್ ರಾಜ್ಯ ರಾಜಕಾರಣದಲ್ಲಿ ಭಾರಿ ಸಂಚಲನ ಸೃಷ್ಟಿಸಿದೆ. ಇದೀಗ ಈ ಪ್ರಕರಣದ ಸಿಐಡಿ ತನಿಖೆಗೆ ವಹಿಸಿದ್ದ ಆದೇಶವನ್ನ ರಾಜ್ಯ ಸರ್ಕಾರ ವಾಪಸ್ ಪಡೆದು ಅಚ್ಚರಿ ಮೂಡಿಸಿದೆ. ಪೊಲೀಸರಿಂದಲೇ ಪ್ರೋಟೋಕಾಲ್ ಉಲ್ಲಂಘನೆ ಹಿನ್ನೆಲೆಯಲ್ಲಿ ಸಿಐಡಿ ತನಿಖೆಗೆ ರಾಜ್ಯ ಸರ್ಕಾರ ಆದೇಶಿಸಿತ್ತು. ಈ ಸರ್ಕಾರದ ಯು-ಟರ್ನ್ ಆದೇಶ ಭಾರಿ ಚರ್ಚೆ ಹುಟ್ಟುಹಾಕಿದೆ. ಸಿಐಡಿ ತನಿಖೆ ವಾಪಸ್ ಯಾಕೆ? ವಿದೇಶದಿಂದ ರನ್ಯಾ ಬರುವಾಗ ಪೊಲೀಸ್ ಸಿಬ್ಬಂದಿ ಲೋಪ ಮಾಡಿದ್ರಂತೆ. ಅದೇ ಪ್ರಕರಣದ ತನಿಖೆಯನ್ನ ರಾಜ್ಯ ಸರ್ಕಾರ ಸಿಐಡಿಗೆ ವಹಿಸಿದೆ. ಅತ್ತ ಎಸಿಎಸ್ ಗೌರವ್ ಗುಪ್ತಾ ನೇತೃತ್ವದ ತಂಡ ಪ್ರತ್ಯೇಕ ತನಿಖೆ ಮಾಡುತ್ತಿದೆ. ಆದ್ದರಿಂದ ಸಿಐಡಿ ಇನ್ವೆಸ್ಟಿಗೇಷನ್ ಆದೇಶ ವಾಪಸ್ ಪಡೆದಿದ್ದೇವೆ ಅಂತ ಸರ್ಕಾರ ಸ್ಪಷ್ಟನೆ ನೀಡುತ್ತಿದೆ. ರನ್ಯಾಗೆ ಏರ್ಪೋರ್ಟ್ನಲ್ಲಿ ಪ್ರೋಟೋಕಾಲ್ ನೀಡಿದ್ದ ತನಿಖೆಯ ವರದಿಯನ್ನ ವಾರದೊಳಗೆ ನೀಡುವಂತೆ ತನಿಖಾ ತಂಡಕ್ಕೆ ಸೂಚನೆ ನೀಡಲಾಗಿದೆ. ಇದರ ಮಧ್ಯೆ ಚಿನ್ನ ಸ್ಮಗ್ಲಿಂಗ್ನಲ್ಲಿ ಡಿಜಿಪಿ ರಾಮಚಂದ್ರ ರಾವ್ ಶಾಮೀಲಾಗಿದ್ದಾರಾ ಇಲ್ವಾ, ಚಿನ್ನ ಸಾಗಾಟ ಮತ್ತು ಶಿಷ್ಟಾಚಾರ ದುರ್ಬಳಕೆಯಲ್ಲಿ ಕೈವಾಡ ಇದೆಯಾ ಅಂತಲೂ ತನಿಖೆ ನಡೆಯುತ್ತಿದೆ. ನೀವು ಕೇಂದ್ರ ನಮ್ಮ ರಾಜ್ಯ ಸಚಿವರದ್ದು ಕೈವಾಡ ಇದೆ ಅಂತ ಹೆಂಗ್ ಹೇಳ್ತೀರಾ? ಇವಾಗ ಏನಾದ್ರೂ ಇರಬೇಕಂದ್ರೆ ಇದು ಕೇಂದ್ರ ಮಂತ್ರಿಗಳ ಒಂದು ಕೈವಾಡ ಇರಬಹುದು, ಹೊರತು ನಮ್ಮ ಸರ್ಕಾರದ ಏನು ಕೈವಾಡ ಇಲ್ಲ. ಈಗ ಗೋಲ್ಡ್ ಸ್ಮಗಲ್ ಆಗ್ಬೇಕಂದ್ರೆ ಏರ್ಪೋರ್ಟ್ ಅಥವಾ ಪೋರ್ಟ್ ಥ್ರೂ ಬರಬೇಕು. ಪೋರ್ಟ್ ಯಾರ ಕೈಲಿ ಇರ್ತದಲ್ಲಿದೆ? ಪ್ರೋಟೋಕಾಲ್ ಬರ್ತಕ್ಕಂಥದ್ದು ಹೊರಗಡೆ ಬರುತ್ತೆ, ಒಳಗಡೆ ಅಲ್ಲ. ಪ್ರೋಟೋಕಾಲ್ ಅಂತಕ್ಕಂಥದ್ದು ಎನಿ ವಿಐಪಿಗೆ ಪ್ರೋಟೋಕಾಲ್. ಸೊ ದ ಪ್ರೋಟೋಕಾಲ್ ಇಸ್ ಓನ್ಲಿ ಎ ಗೆಸ್ಚರ್ ಟು ಟೇಕ್ ಸಂಬಡಿ, ಟು ರಿಸೀವ್ ಸಂಬಡಿ. Protocol does not mean it has to bypass somebody. ಏರ್ಪೋರ್ಟ್ನಲ್ಲಿ ದುಡ್ಡಿನ ಆಸೆಗೆ ಬಿದ್ದ ಬಸವರಾಜ್ ಮತ್ತು ಸಿಬ್ಬಂದಿ ಸರ್ಕಾರಕ್ಕೆ ಪೀಕಲಾಟ ತಂದಿದ್ದಾರೆ. ಏರ್ಪೋರ್ಟ್ನಲ್ಲಿ ಸಿಎಂ ಹಾಗೂ ರಾಜ್ಯಪಾಲರಿಗೆ ಮಾತ್ರ ಶಿಷ್ಟಾಚಾರ ಪಾಲಿಸಬೇಕು. ಅದು ಬಿಟ್ಟು ಗೋಲ್ಡ್ ಸ್ಮಗ್ಲಿಂಗ್ ರನ್ಯಾ ಆಗಮನದ ವೇಳೆ ಪೊಲೀಸರ ಕಳ್ಳಾಟದ ಶಂಕೆ ವ್ಯಕ್ತವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ರಾಜ್ಯ ರಾಜಕಾರಣದಲ್ಲಿ ಭಾರಿ ಸದ್ದು ಮಾಡುತ್ತಾ ಇದೆ. ಇದೀಗ ರಾಜ್ಯ ಸರ್ಕಾರ ತೆಗೆದುಕೊಂಡ ಒಂದು ನಡೆ ಭಾರಿ ಅನುಮಾನಕ್ಕೆ ಕಾರಣವಾಗಿದೆ. ಜೊತೆಗೆ ಕೇಂದ್ರ ಸರ್ಕಾರದ ಮೇಲೂ ಒಂದು ಆರೋಪ ಕೇಳಿ ಬರ್ತಾ ಇದೆ. ಏನದು ಬನ್ನಿ ನೋಡೋಣ. ರನ್ಯಾ ಕೇಸ್ನಲ್ಲಿ ಸರ್ಕಾರದ ಅಚ್ಚರಿ ನಡೆ. ಯಾರ್ಯಾರನ್ನ ರಕ್ಷಿಸುತ್ತಿದೆ ಕಾಂಗ್ರೆಸ್ ಪಡೆ. ಸ್ಯಾಂಡಲ್ವುಡ್ನಲ್ಲಿ ಮಿಣುಕಿನ ಬಳ್ಳಿಯಾಗೋ ಆಸೆ, ಆದ್ರೆ ಅದಕ್ಕೂ ಹೆಚ್ಚಾಗಿ ದುಡ್ಡಿನ ಹೆಬ್ಬಯಕೆ. ಈ ಹೆಣ್ಣಿಗೆ ಮಾತ್ರ ಹೊನ್ನಿನ ಮೇಲೆ ಬಯಕೆಯಲ್ಲ, ವಿಪರೀತ ವ್ಯಾಮೋಹ. ಅದೇ ಚಿನ್ನದಂತಿದ್ದ ರನ್ಯಾಳ ಕೈಗೆ ಕಬ್ಬಿಣದ ಕೊಳ ತೊಡಿಸಿದೆ. ಆದ್ರೆ ಚಿನ್ನದ ಕೋಳಿಯ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದ್ದು ಸಿಐಡಿ ತನಿಖೆಗೆ ಕೊಕ್ಕೆ ಬಿದ್ದಿದೆ. ಸ್ಯಾಂಡಲ್ವುಡ್ನ ಈ ಸ್ವರ್ಣ ಸುಂದರಿಯ ಕೇಸ್ ರಾಜ್ಯ ರಾಜಕಾರಣದಲ್ಲಿ ಭಾರಿ ಸಂಚಲನ ಸೃಷ್ಟಿಸಿದೆ. ಇದೀಗ ಈ ಪ್ರಕರಣದ ಸಿಐಡಿ ತನಿಖೆಗೆ ವಹಿಸಿದ್ದ ಆದೇಶವನ್ನ ರಾಜ್ಯ ಸರ್ಕಾರ ವಾಪಸ್ ಪಡೆದು ಅಚ್ಚರಿ ಮೂಡಿಸಿದೆ. ಪೊಲೀಸರಿಂದಲೇ ಪ್ರೋಟೋಕಾಲ್ ಉಲ್ಲಂಘನೆ ಹಿನ್ನೆಲೆಯಲ್ಲಿ ಸಿಐಡಿ ತನಿಖೆಗೆ ರಾಜ್ಯ ಸರ್ಕಾರ ಆದೇಶಿಸಿತ್ತು. ಈ ಸರ್ಕಾರದ ಯು-ಟರ್ನ್ ಆದೇಶ ಭಾರಿ ಚರ್ಚೆ ಹುಟ್ಟುಹಾಕಿದೆ. ಸಿಐಡಿ ತನಿಖೆ ವಾಪಸ್ ಯಾಕೆ? ವಿದೇಶದಿಂದ ರನ್ಯಾ ಬರುವಾಗ ಪೊಲೀಸ್ ಸಿಬ್ಬಂದಿ ಲೋಪ ಮಾಡಿದ್ರಂತೆ. ಅದೇ ಪ್ರಕರಣದ ತನಿಖೆಯನ್ನ ರಾಜ್ಯ ಸರ್ಕಾರ ಸಿಐಡಿಗೆ ವಹಿಸಿದೆ. ಅತ್ತ ಎಸಿಎಸ್ ಗೌರವ್ ಗುಪ್ತಾ ನೇತೃತ್ವದ ತಂಡ ಪ್ರತ್ಯೇಕ ತನಿಖೆ ಮಾಡುತ್ತಿದೆ. ಆದ್ದರಿಂದ ಸಿಐಡಿ ಇನ್ವೆಸ್ಟಿಗೇಷನ್ ಆದೇಶ ವಾಪಸ್ ಪಡೆದಿದ್ದೇವೆ ಅಂತ ಸರ್ಕಾರ ಸ್ಪಷ್ಟನೆ ನೀಡುತ್ತಿದೆ. ರನ್ಯಾಗೆ ಏರ್ಪೋರ್ಟ್ನಲ್ಲಿ ಪ್ರೋಟೋಕಾಲ್ ನೀಡಿದ್ದ ತನಿಖೆಯ ವರದಿಯನ್ನ ವಾರದೊಳಗೆ ನೀಡುವಂತೆ ತನಿಖಾ ತಂಡಕ್ಕೆ ಸೂಚನೆ ನೀಡಲಾಗಿದೆ. ಇದರ ಮಧ್ಯೆ ಚಿನ್ನ ಸ್ಮಗ್ಲಿಂಗ್ನಲ್ಲಿ ಡಿಜಿಪಿ ರಾಮಚಂದ್ರ ರಾವ್ ಶಾಮೀಲಾಗಿದ್ದಾರಾ ಇಲ್ವಾ, ಚಿನ್ನ ಸಾಗಾಟ ಮತ್ತು ಶಿಷ್ಟಾಚಾರ ದುರ್ಬಳಕೆಯಲ್ಲಿ ಕೈವಾಡ ಇದೆಯಾ ಅಂತಲೂ ತನಿಖೆ ನಡೆಯುತ್ತಿದೆ.
ನೀವು ನಮ್ಮ ರಾಜ್ಯ ಸಚಿವರದ್ದು ಕೈವಾಡ ಇದೆ ಅಂತ ಹೇಳ್ತೀರಾ? ಇವಾಗ ಏನಾದ್ರೂ ಇರ್ಬೇಕಂದ್ರೆ ಇದು ಕೇಂದ್ರ ಮಂತ್ರಿಗಳ ಒಂದು ಕೈವಾಡ ಇರಬಹುದು, ಹೊರತು ನಮ್ಮ ಸರ್ಕಾರದ ಏನು ಕೈವಾಡ ಇಲ್ಲ. ಈಗ ಗೋಲ್ಡ್ ಸ್ಮಗಲ್ ಆಗ್ಬೇಕಂದ್ರೆ ಏರ್ಪೋರ್ಟ್ ಅಥವಾ ಪೋರ್ಟ್ ಥ್ರೂ ಬರಬೇಕು. ಏರ್ಪೋರ್ಟ್ ಪೋರ್ಟ್ ಯಾರ ಕೈಲಿ ಇರ್ತದಲ್ಲಿದೆ? ಪ್ರೋಟೋಕಾಲ್ ಬರ್ತಕ್ಕಂಥದ್ದು ಹೊರಗಡೆ ಬರುತ್ತೆ, ಒಳಗಡೆ ಅಲ್ಲ. ಪ್ರೋಟೋಕಾಲ್ ಅಂತಕ್ಕಂಥದ್ದು ಎನಿ ವಿಐಪಿಗೆ ಪ್ರೋಟೋಕಾಲ್. ಸೊ ದ ಪ್ರೋಟೋಕಾಲ್ ಇಸ್ ಓನ್ಲಿ ಎ ಗೆಸ್ಚರ್ ಟು ಟೇಕ್ ಸಂಬಡಿ, ಟು ರಿಸೀವ್ ಸಂಬಡಿ. ಪ್ರೋಟೋಕಾಲ್ ಡಸ್ ನಾಟ್ ಮೀನ್ ಇಟ್ ಹ್ಯಾಸ್ ಟು ಬೈಪಾಸ್ ಸಂಬಡಿ. ಏರ್ಪೋರ್ಟ್ನಲ್ಲಿ ದುಡ್ಡಿನ ಆಸೆಗೆ ಬಿದ್ದ ಬಸವರಾಜ್ ಮತ್ತು ಸಿಬ್ಬಂದಿ ಸರ್ಕಾರಕ್ಕೆ ಪೀಕಲಾಟ ತಂದಿದ್ದಾರೆ. ಏರ್ಪೋರ್ಟ್ನಲ್ಲಿ ಸಿಎಂ ಹಾಗೂ ರಾಜ್ಯಪಾಲರಿಗೆ ಮಾತ್ರ ಶಿಷ್ಟಾಚಾರ ಪಾಲಿಸಬೇಕು. ಅದು ಬಿಟ್ಟು ಗೋಲ್ಡ್ ಸ್ಮಗ್ಲಿಂಗ್ ಅರಣ್ಯ ಆಗಮನದ ವೇಳೆ ಪೊಲೀಸರ ಕಳ್ಳಾಟದ ಶಂಕೆ ವ್ಯಕ್ತವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಮ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ರಾಜ್ಯ ರಾಜಕಾರಣದಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ. ಇದೀಗ ರಾಜ್ಯ ಸರ್ಕಾರ ತೆಗೆದುಕೊಂಡ ಒಂದು ನಡೆ ಭಾರಿ ಅನುಮಾನಕ್ಕೆ ಕಾರಣವಾಗಿದೆ. ಜೊತೆಗೆ ಕೇಂದ್ರ ಸರ್ಕಾರದ ಮೇಲೂ ಒಂದು ಆರೋಪ ಕೇಳಿ ಬರ್ತಾ ಇದೆ. ಏನದು? ಬನ್ನಿ ನೋಡೋಣ. ರಮ್ಯಾ ಕೇಸ್ನಲ್ಲಿ ಸರ್ಕಾರದ ಅಚ್ಚರಿ ನಡೆ. ಯಾರ್ಯಾರನ್ನ ರಕ್ಷಿಸುತ್ತಿದೆ ಕಾಂಗ್ರೆಸ್ ಪಡೆ? ಸ್ಯಾಂಡಲ್ವುಡ್ನಲ್ಲಿ ಮಿಣುಕಿನ ಬಳ್ಳಿಯಾಗೋ ಆಸೆ, ಆದ್ರೆ ಅದಕ್ಕೂ ಹೆಚ್ಚಾಗಿ ದುಡ್ಡಿನ ಹೆಬ್ಬಯಕೆ. ಈ ಹೆಣ್ಣಿಗೆ ಮಾತ್ರ ಹೊನ್ನಿನ ಮೇಲೆ ಬಯಕೆಯಲ್ಲ, ವಿಪರೀತ ವ್ಯಾಮೋಹ. ಅದೇ ಚಿನ್ನದಂತಿದ್ದ ರಮ್ಯಾಳ ಕೈಗೆ ಕಬ್ಬಿಣದ ಕೊಳ ತೊಡಿಸಿದೆ. ಆದ್ರೆ ಚಿನ್ನದ ಕೋಳಿಯ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದ್ದು ಸಿಐಡಿ ತನಿಖೆಗೆ ಕೊಕ್ಕೆ ಬಿದ್ದಿದೆ. ಸ್ಯಾಂಡಲ್ವುಡ್ನ ಈ ಸ್ವರ್ಣ ಸುಂದರಿಯ ಕೇಸ್ ರಾಜ್ಯ ರಾಜಕಾರಣದಲ್ಲಿ ಭಾರಿ ಸಂಚಲನ ಸೃಷ್ಟಿಸಿದೆ. ಇದೀಗ ಈ ಪ್ರಕರಣದ ಸಿಐಡಿ ತನಿಖೆಗೆ ವಹಿಸಿದ್ದ ಆದೇಶವನ್ನ ರಾಜ್ಯ ಸರ್ಕಾರ ವಾಪಸ್ ಪಡೆದು ಅಚ್ಚರಿ ಮೂಡಿಸಿದೆ. ಪೊಲೀಸರಿಂದಲೇ ಪ್ರೋಟೋಕಾಲ್ ಉಲ್ಲಂಘನೆ ಹಿನ್ನೆಲೆಯಲ್ಲಿ ಸಿಐಡಿ ತನಿಖೆಗೆ ರಾಜ್ಯ ಸರ್ಕಾರ ಆದೇಶಿಸಿತ್ತು. ಈ ಸರ್ಕಾರದ ಯು-ಟರ್ನ್ ಆದೇಶ ಭಾರಿ ಚರ್ಚೆ ಹುಟ್ಟುಹಾಕಿದೆ. ಸಿಐಡಿ ತನಿಖೆ ವಾಪಸ್ ಯಾಕೆ? ವಿದೇಶದಿಂದ ರಮ್ಯಾ ಬರುವಾಗ ಪೊಲೀಸ್ ಸಿಬ್ಬಂದಿ ಲೋಪ ಮಾಡಿದ್ರಂತೆ. ಅದೇ ಪ್ರಕರಣದ ತನಿಖೆಯನ್ನ ರಾಜ್ಯ ಸರ್ಕಾರ ಸಿಐಡಿಗೆ ವಹಿಸಿದೆ. ಅತ್ತ ಎಸಿಎಸ್ ಗೌರವ್ ಗುಪ್ತಾ ನೇತೃತ್ವದ ತಂಡ ಪ್ರತ್ಯೇಕ ತನಿಖೆ ಮಾಡುತ್ತಿದೆ. ಆದ್ದರಿಂದ ಸಿಐಡಿ ಇನ್ವೆಸ್ಟಿಗೇಷನ್ ಆದೇಶ ವಾಪಸ್ ಪಡೆದಿದ್ದೇವೆ ಅಂತ ಸರ್ಕಾರ ಸ್ಪಷ್ಟನೆ ನೀಡುತ್ತಿದೆ. ರಮ್ಯಾಗೆ ಏರ್ಪೋರ್ಟ್ನಲ್ಲಿ ಪ್ರೋಟೋಕಾಲ್ ನೀಡಿದ್ದ ತನಿಖೆಯ ವರದಿಯನ್ನ ವಾರದೊಳಗೆ ನೀಡುವಂತೆ ತನಿಖಾ ತಂಡಕ್ಕೆ ಸೂಚನೆ ನೀಡಲಾಗಿದೆ. ಇದರ ಮಧ್ಯೆ ಚಿನ್ನ ಸ್ಮಗ್ಲಿಂಗ್ನಲ್ಲಿ ಡಿಜಿಪಿ ರಾಮಚಂದ್ರ ರಾವ್ ಶಾಮೀಲಾಗಿದ್ದಾರಾ ಇಲ್ವಾ, ಚಿನ್ನ ಸಾಗಾಟ ಮತ್ತು ಶಿಷ್ಟಾಚಾರ ದುರ್ಬಳಕೆಯಲ್ಲಿ ಕೈವಾಡ ಇದೆಯಾ ಅಂತಲೂ ತನಿಖೆ ನಡೆಯುತ್ತಿದೆ. ನೀವು ನಮ್ಮ ರಾಜ್ಯ ಸಚಿವರದ್ದು ಕೈವಾಡ ಇದೆ ಅಂತ ಹೇಳ್ತೀರಾ? ಇವಾಗ ಏನಾದ್ರೂ ಇರ್ಬೇಕಂದ್ರೆ ಇದು ಕೇಂದ್ರ ಮಂತ್ರಿಗಳ ಒಂದು ಕೈವಾಡ ಇರಬಹುದು, ಹೊರತು ನಮ್ಮ ಸರ್ಕಾರದ ಏನು ಕೈವಾಡ ಇಲ್ಲ. ಈಗ ಗೋಲ್ಡ್ ಸ್ಮಗಲ್ ಆಗ್ಬೇಕಂದ್ರೆ ಏರ್ಪೋರ್ಟ್ ಅಥವಾ ಪೋರ್ಟ್ ಥ್ರೂ ಬರಬೇಕು. ಏರ್ಪೋರ್ಟ್ ಪೋರ್ಟ್ ಯಾರ ಕೈಲಿ ಇರ್ತದಲ್ಲಿದೆ? ಪ್ರೋಟೋಕಾಲ್ ಬರ್ತಕ್ಕಂಥದ್ದು ಹೊರಗಡೆ ಬರುತ್ತೆ, ಒಳಗಡೆ ಅಲ್ಲ. ಪ್ರೋಟೋಕಾಲ್ ಅಂತಕ್ಕಂಥದ್ದು ಎನಿ ವಿಐಪಿಗೆ ಪ್ರೋಟೋಕಾಲ್. ಸೊ ದ ಪ್ರೋಟೋಕಾಲ್ ಇಸ್ ಓನ್ಲಿ ಎ ಗೆಸ್ಚರ್ ಟು ಟೇಕ್ ಸಂಬಡಿ, ಟು ರಿಸೀವ್ ಸಂಬಡಿ. ಪ್ರೋಟೋಕಾಲ್ ಡಸ್ ನಾಟ್ ಮೀನ್ ಇಟ್ ಹ್ಯಾಸ್ ಟು ಬೈಪಾಸ್ ಸಂಬಡಿ. ಏರ್ಪೋರ್ಟ್ನಲ್ಲಿ ದುಡ್ಡಿನ ಆಸೆಗೆ ಬಿದ್ದ ಬಸವರಾಜ್ ಮತ್ತು ಸಿಬ್ಬಂದಿ ಸರ್ಕಾರಕ್ಕೆ ಪೀಕಲಾಟ ತಂದಿದ್ದಾರೆ. ಏರ್ಪೋರ್ಟ್ನಲ್ಲಿ ಸಿಎಂ ಹಾಗೂ ರಾಜ್ಯಪಾಲರಿಗೆ ಮಾತ್ರ ಶಿಷ್ಟಾಚಾರ ಪಾಲಿಸಬೇಕು. ಅದು ಬಿಟ್ಟು ಗೋಲ್ಡ್ ಸ್ಮಗ್ಲಿಂಗ್ ಅರಣ್ಯ ಆಗಮನದ ವೇಳೆ ಪೊಲೀಸರ ಕಳ್ಳಾಟದ ಶಂಕೆ ವ್ಯಕ್ತವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಮ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ರಾಜ್ಯ ರಾಜಕಾರಣದಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ. ಇದೀಗ ರಾಜ್ಯ ಸರ್ಕಾರ ತೆಗೆದುಕೊಂಡ ಒಂದು ನಡೆ ಭಾರಿ ಅನುಮಾನಕ್ಕೆ ಕಾರಣವಾಗಿದೆ. ಜೊತೆಗೆ ಕೇಂದ್ರ ಸರ್ಕಾರದ ಮೇಲೂ ಒಂದು ಆರೋಪ ಕೇಳಿ ಬರ್ತಾ ಇದೆ. ಏನದು? ಬನ್ನಿ ನೋಡೋಣ. ರಮ್ಯಾ ಕೇಸ್ನಲ್ಲಿ ಸರ್ಕಾರದ ಅಚ್ಚರಿ ನಡೆ. ಯಾರ್ಯಾರನ್ನ ರಕ್ಷಿಸುತ್ತಿದೆ ಕಾಂಗ್ರೆಸ್ ಪಡೆ? ಸ್ಯಾಂಡಲ್ವುಡ್ನಲ್ಲಿ ಮಿಣುಕಿನ ಬಳ್ಳಿಯಾಗೋ ಆಸೆ, ಆದ್ರೆ ಅದಕ್ಕೂ ಹೆಚ್ಚಾಗಿ ದುಡ್ಡಿನ ಹೆಬ್ಬಯಕೆ. ಈ ಹೆಣ್ಣಿಗೆ ಮಾತ್ರ ಹೊನ್ನಿನ ಮೇಲೆ ಬಯಕೆಯಲ್ಲ, ವಿಪರೀತ ವ್ಯಾಮೋಹ. ಅದೇ ಚಿನ್ನದಂತಿದ್ದ ರಮ್ಯಾಳ ಕೈಗೆ ಕಬ್ಬಿಣದ ಕೊಳ ತೊಡಿಸಿದೆ. ಆದ್ರೆ ಚಿನ್ನದ ಕೋಳಿಯ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದ್ದು ಸಿಐಡಿ ತನಿಖೆಗೆ ಕೊಕ್ಕೆ ಬಿದ್ದಿದೆ. ಸ್ಯಾಂಡಲ್ವುಡ್ನ ಈ ಸ್ವರ್ಣ ಸುಂದರಿಯ ಕೇಸ್ ರಾಜ್ಯ ರಾಜಕಾರಣದಲ್ಲಿ ಭಾರಿ ಸಂಚಲನ ಸೃಷ್ಟಿಸಿದೆ. ಇದೀಗ ಈ ಪ್ರಕರಣದ ಸಿಐಡಿ ತನಿಖೆಗೆ ವಹಿಸಿದ್ದ ಆದೇಶವನ್ನ ರಾಜ್ಯ ಸರ್ಕಾರ ವಾಪಸ್ ಪಡೆದು ಅಚ್ಚರಿ ಮೂಡಿಸಿದೆ. ಪೊಲೀಸ್
ಪೊಲೀಸರಿಂದಲೇ ಪ್ರೋಟೋಕಾಲ್ ಉಲ್ಲಂಘನೆ ಹಿನ್ನೆಲೆಯಲ್ಲಿ ಸಿಐಡಿ ತನಿಖೆಗೆ ರಾಜ್ಯ ಸರ್ಕಾರ ಆದೇಶಿಸಿತ್ತು. ಈ ಸರ್ಕಾರದ ಯು-ಟರ್ನ್ ಆದೇಶ ಭಾರೀ ಚರ್ಚೆ ಹುಟ್ಟುಹಾಕಿದೆ. ಸಿಐಡಿ ತನಿಖೆ ವಾಪಸ್ ಯಾಕೆ? ವಿದೇಶದಿಂದ ರಣ್ಯಾ ಬರುವಾಗ ಪೊಲೀಸ್ ಸಿಬ್ಬಂದಿ ಲೋಪ ಮಾಡಿದ್ರಂತೆ. ಅದೇ ಪ್ರಕರಣದ ತನಿಖೆಯನ್ನ ರಾಜ್ಯ ಸರ್ಕಾರ ಸಿಐಡಿಗೆ ವಹಿಸಿದೆ. ಅತ್ತ ಎಸಿಎಸ್ ಗೌರವ್ ಗುಪ್ತಾ ನೇತೃತ್ವದ ತಂಡ ಪ್ರತ್ಯೇಕ ತನಿಖೆ ಮಾಡುತ್ತಿದೆ. ಆದ್ದರಿಂದ ಸಿಐಡಿ ಇನ್ವೆಸ್ಟಿಗೇಷನ್ ಆದೇಶ ವಾಪಸ್ ಪಡೆದಿದ್ದೇವೆ ಅಂತ ಸರ್ಕಾರ ಸ್ಪಷ್ಟನೆ ನೀಡುತ್ತಿದೆ. ರಣ್ಯಾಗೆ ಏರ್ಪೋರ್ಟ್ನಲ್ಲಿ ಪ್ರೋಟೋಕಾಲ್ ನೀಡಿದ್ದ ತನಿಖೆಯ ವರದಿಯನ್ನ ವಾರದೊಳಗೆ ನೀಡುವಂತೆ ತನಿಖಾ ತಂಡಕ್ಕೆ ಸೂಚನೆ ನೀಡಲಾಗಿದೆ. ಇದರ ಮಧ್ಯೆ ಚಿನ್ನ ಸ್ಮಗ್ಲಿಂಗ್ನಲ್ಲಿ ಡಿಜಿಪಿ ರಾಮಚಂದ್ರ ರಾವ್ ಶಾಮೀಲಾಗಿದ್ದಾರಾ ಇಲ್ವಾ, ಚಿನ್ನ ಸಾಗಾಟ ಮತ್ತು ಶಿಷ್ಟಾಚಾರ ದುರ್ಬಳಕೆಯಲ್ಲಿ ಕೈವಾಡ ಇದೆಯಾ ಅಂತಲೂ ತನಿಖೆ ನಡೆಯುತ್ತಿದೆ. ನೀವು ನಮ್ಮ ರಾಜ್ಯ ಸಚಿವರದ್ದು ಕೈವಾಡ ಇದೆ ಅಂತ ಹೇಳ್ತೀರಾ? ಇವಾಗ ಏನಾದ್ರೂ ಇರ್ಬೇಕಂದ್ರೆ ಇದು ಕೇಂದ್ರ ಮಂತ್ರಿಗಳ ಒಂದು ಕೈವಾಡ ಇರಬಹುದು, ಹೊರತು ನಮ್ಮ ಸರ್ಕಾರದ ಏನು ಕೈವಾಡ ಇಲ್ಲ. ಈಗ ಗೋಲ್ಡ್ ಸ್ಮಗಲ್ ಆಗ್ಬೇಕಂದ್ರೆ ಏರ್ಪೋರ್ಟ್ ಅಥವಾ ಪೋರ್ಟ್ ಥ್ರೂ ಬರಬೇಕು. ಏರ್ಪೋರ್ಟ್ ಪೋರ್ಟ್ ಯಾರ ಕೈಲಿ ಇರ್ತದಲ್ಲಿದೆ? ಪ್ರೋಟೋಕಾಲ್ ಬರ್ತಕ್ಕಂಥದ್ದು ಹೊರಗಡೆ ಬರುತ್ತೆ, ಒಳಗಡೆ ಅಲ್ಲ. ಪ್ರೋಟೋಕಾಲ್ ಅಂತಕ್ಕಂಥದ್ದು ಎನಿ ವಿಐಪಿಗೆ ಪ್ರೋಟೋಕಾಲ್. ಸೊ ದ ಪ್ರೋಟೋಕಾಲ್ ಇಸ್ ಓನ್ಲಿ ಎ ಗೆಸ್ಚರ್ ಟು ಟೇಕ್ ಸಂಬಡಿ, ಟು ರಿಸೀವ್ ಸಂಬಡಿ. Protocol does not mean it has to bypass somebody. ಏರ್ಪೋರ್ಟ್ನಲ್ಲಿ ದುಡ್ಡಿನ ಆಸೆಗೆ ಬಿದ್ದ ಬಸವರಾಜ್ ಮತ್ತು ಸಿಬ್ಬಂದಿ ಸರ್ಕಾರಕ್ಕೆ ಪೀಕಲಾಟ ತಂದಿದ್ದಾರೆ. ಏರ್ಪೋರ್ಟ್ನಲ್ಲಿ ಸಿಎಂ ಹಾಗೂ ರಾಜ್ಯಪಾಲರಿಗೆ ಮಾತ್ರ ಶಿಷ್ಟಾಚಾರ ಪಾಲಿಸಬೇಕು. ಅದು ಬಿಟ್ಟು ಗೋಲ್ಡ್ ಸ್ಮಗ್ಲಿಂಗ್ ರಣ್ಯಾ ಆಗಮನದ ವೇಳೆ ಪೊಲೀಸರ ಕಳ್ಳಾಟದ ಶಂಕೆ ವ್ಯಕ್ತವಾಗಿದೆ.